ನಮಸ್ಕಾರ ಸ್ನೇಹಿತರೆ, ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನದಿಂದ ನಾವು ವಿಡಿಯೋ ಅಪ್ಡೇಟ್ಸ್ನ ಕೊಟ್ಟಿರಲಿಲ್ಲ ನಿಮಗೆ. ಇನ್ಮೇಲೆ ರೆಗ್ಯುಲರಾಗಿ ಕೊಡ್ತಾ ಹೋಗ್ತೀವಿ. ಯಾವುದೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ನಮಗೆ ಈ ವಿಡಿಯೋ ಕಂಟೆಂಟ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಇದ್ದೇ ಇರುತ್ತೆ ನಿಮಗೆ. ಸೊ ಇನ್ನೇನು ಟೈಮ್ ವೇಸ್ಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ ಅಂತ ನಾನು ನಮ್ಮ ಫ್ರೆಂಡ್ ಸಂಕೇತ್ಗೆ ಕೇಳಿದೆ. ಬಾ ಇವತ್ತು ಕುಡಗತ್ರಿಗೆ ಹೋಗೋಣ, ಯಾಕಂದರೆ ಇಡೀ ಕರ್ನಾಟಕದಲ್ಲೇ ಫೇಮಸ್ ಅಂತ ಒಂದು ಪ್ಲೇಸು ನಮ್ಮೂರ ಹತ್ರನೇ ಇದೆ. ಅಂಥ ಒಂದು ಪ್ಲೇಸ್ಗೆ ನಾವು ಹೋಗಿ ಅದನ್ನು ನಾವು ವೀಡಿಯೋ ಮಾಡಿಲ್ಲ ಅಂದರೆ ಹೆಂಗೆ ಅಂತೇಳಿ ಅವ್ನು ಇಲ್ಲಿ ಕರ್ಕೊಂಡು ಬಂದ. ಈಗ ನಮ್ಮೂರ ಸರೌಂಡಿಂಗಲ್ಲೇ ಎಷ್ಟೊಂದು ನಮ್ಗೆ ಗೊತ್ತೇ ಇರೋಂಥ ಜಾಗಗಳಿರುತ್ತೆ. ನಿಮ್ಮೂರಲ್ಲೂ ಈ ಥರದ್ದು ಯಾವ್ದಾರು ಸರೌಂಡಿಂಗಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದ್ರೆ ಮೆನ್ಷನ್ ಮಾಡಿ, ನಾವು ಸಾಧ್ಯವಾದರೆ ಅಲ್ಲಿಗೂ ಕೂಡ ಬಂದು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲೇ ಬಾಜು ಇದ್ರೂ ಆ ಪಕ್ಕದಲ್ಲಿದ್ರೂ ನಾವು ಇಷ್ಟು ದಿವಸ ಬರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಏನೇ ಕೆಲಸ ಇದ್ರೂ ಬಿಟ್ಟು ಇಲ್ಲ ಓಡೋಣ, ಇವತ್ತಿನ ದಿನ ಒಳ್ಳೆ ದಿನ, ಶಿವರಾತ್ರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಬಸವ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಶುರು ಮಾಡಿದ್ದೀವಿ. ಸೊ ನಿಮಗೂ ನಮ್ಮ ಜೊತೆಗೆ ಇಲ್ಲಿಂದನೇ ಪ್ರಾರಂಭ ಮಾಡ್ತೀವಿ. ಇದು ಇಲ್ಲಿಂದ ಏನೋ 1 ಕಿಲೋಮೀಟ್ರ್ ಇದೆ. ಸೊ ಆಜು ಬಾಜು ಹೆಂಗಿದೆ, ನಿಮಗೆ ಕುಡಗಾತ್ರಿ ಸುತ್ತಮುತ್ತಲು ಪ್ರದೇಶ ಹೆಂಗಿದೆ, ಇಲ್ಲಿ ತೋಟ ಆಗಲಿ, ಇಲ್ಲಿ ಏನು ಬೆಳೆ ಬೆಳೀತಾರೆ ಆಗಲಿ, ಯಾವ ಥರ ಊರಿದೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಂದು. ಬಿಕಾಸ್ ನಾವು ಒಂದು ತೋರಿಸ್ತಿದ್ದೀವಿ ಅಂತ, ಒಂದು ಕ್ಷೇತ್ರ ತೋರಿಸ್ತಿದ್ದೀವಿ ಅಂದರೆ ಬರೀ ಆ ಜಾಗ ಸನ್ನಿಧಿ ತೋರಿಸೋದಲ್ಲ, ಆ ಸುತ್ತಮುತ್ತಲು ಇರೋಂಥ ಜನರದ್ದಾಗಲಿ, ಕುಟುಂಬದ್ದಾಗಲಿ, ಒಂದು ಪ್ರದೇಶದ್ದಾಗಲಿ ಪ್ರತಿಯೊಂದೂ ನಾವು ನಿಮ್ಮ ಎದುರಿಗೆ ಈ ಪರ್ಫೆಕ್ಟ್ ವಿಲೇಜ್ ಮುಖಾಂತರ ನಾವು ತಿಳಿಸ್ಬೇಕು ಅಂತ ಒಂದು ಇಷ್ಟಪಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಮಿಬ್ಬರಿಗಿರಲಿ. ಬನ್ನಿ ನಮ್ಮ ಜೊತೆ ನೀವು ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿಯ ಮಹಿಮೆಯ ನೋಡೋಣ. ಉಕ್ಕಡಗಾತ್ರಿ ಇದು ಹರಿಹರ ತಾಲೂಕಿಗೆ ಸೇರ್ಪಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಾಣೆಬೆನ್ನೂರು ಭಾಗದಲ್ಲಿದೆ, ಆದ್ರೆ ಇದು ಹರಿಹರ ತಾಲೂಕಿಗೆ ಸೇರ್ಪಡೆಯಾಗಿದೆ. ಇಲ್ಲಿ ಹೇಗಿದೆ, ಗುಡಿ ಹೇಗಿದೆ ಎಲ್ಲದನ್ನು ನಿಮ್ಗೆ ಮುಂದಿನ ಭಾಗದಲ್ಲಿ ತೋರಿಸ್ತಾ ಹೋಗ್ತೀವಿ. ಇಲ್ಲಿಂದನೇ ಉಕ್ಕಡಗಾತ್ರಿ ಪ್ರಾರಂಭ. ನಾವು ನೋಡ್ತಿದೀವಿ ಎಲ್ಲ ಊರುಗಳು ಈ ತರ ಇವಾಗ ಫುಲ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದಾವೆ. ಒಂದೊಂದು ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಮೋಸ್ಟ್ಲಿ ನನಗೆ ಅನ್ಸೋದು ಹಬ್ಬ ಇರ್ಬೋದು. ಇಲ್ಲ ಹಬ್ಬ ಇದ್ರೆ ಹಿಂಗಿರಲ್ಲ, ಜನ ಜಾಸ್ತಿ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಹೌದೌದು, ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಸ್ಟೇಟ್ ಇಂದ ಕೂಡ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ತುಂಬಾ ರಶ್ ಇರುತ್ತೆ. ಬೆಳಗಿನ ಜಾವ ನಿಮಗೆ ಇಲ್ಲಿ ಕಾಲು ಇಡಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಹಬ್ಬ ಮುಗ್ದಿರ್ಬೋದು ಅಂತ. ಇವಾಗ ಅಷ್ಟು ರಶ್ ಇಲ್ಲ. ರಶ್ ಇದ್ದಿದ್ರೆ ನಾವು ಇಷ್ಟೆಲ್ಲ ಫ್ರೀಯಾಗಿ ಟೈಮಲ್ಲೆಲ್ಲ ನಾವು ಅಲ್ಲಿ ಊರು ಹೊರಗೆ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಜಾಗ ನಿಮ್ಗೆ ತೋರಿಸ್ತಿದ್ದೆ. ಪಾರ್ಕಿಂಗ್ ಲಾಟ್ ಎಲ್ಲ ಹೊರಗೆ ಮಾಡಿರ್ತಾರೆ. ಇಲ್ಲಿಂದಲೇ ನೋಡಿ ಜಾತ್ರೆ ಮೋಸ್ಟ್ಲಿ. ಆದ್ರೂ ಈ ಸತಿ ಸ್ವಲ್ಪ ಜನರು ಕಮ್ಮಿ ಇದಾರೆ. ಹೌದು, ಈ ಶ್ರೀ ಕ್ಷೇತ್ರ ನಮ್ಮೂರಿಂದ ಕೇವಲ 19ರಿಂದ 20 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಆದ್ರೂ ಕೂಡ ನಮಗೆ ಬರೋಕ್ಕಾಗಿರಲಿಲ್ಲ. ಇವಾಗ ಬಂದೀವಿ, ನೋಡೋಣ. ಹೌದು, ಕಂಟೆಂಟ್ ಇವಾಗ ನಾವು ಮಾಡೋಂಥ ಬೈಕ್ ಪಾರ್ಕಿಂಗ್ ಏನು ತೊಂದರೆ ಇಲ್ಲ, ಎಲ್ಲಿ ಜಾಗ ಇರುತ್ತೆ, ಮನೆ ಹಿಂಗೆಲ್ಲ ಇರುತ್ತೆ. ಸೊ ಅಲ್ಲೇ ಕಾರ್ಗಳು ತೊಂದರೆ ಒದ್ದಾಡ್ಬೇಕು. ಯಾವಾಗ ನಡೀತದಪ್ಪ ಇದು ತೇರು? ಮಸ್ಟ್ ಈ ಅಣ್ಣಂಗೆ ಕೇಳಿದ್ರೆ ಗೊತ್ತಾಯ್ತದೆ. ಅಣ್ಣ ತೇರು ಆಯ್ತಾ? ನಾನು ಅಲ್ಲೇ ಇನ್ನು ಯಾವಾಗ ಅಣ್ಣ? ಶನಿವಾರಕ್ಕೆ ತೇರು ರೆಡಿ ಆಗೋದೇ ತೇರಿದೆ. ಶನಿವಾರ ಇದು ನೋಡಿ, ಈ ತೇರು ಹೈಡ್ರೋಲಿಕ್ಕು, ಫುಲ್ ಆಟೋಮೇಟೆಡ್. ಇದಕ್ಕೆ ನೋಡಿ ಜನ ಏನು ದಬ್ಬಂಗಿಲ್ಲ, ಜನನೂ ದಬ್ಬಂಗಿಲ್ಲ. ಆಟೋಮೇಟೆಡ್ ಫುಲ್ಲಿ ಮೋಟ್ರ್ ಎಲ್ಲ ಇರುತ್ತೆ. ಈ ಥರ ಫುಲ್ ಹ್ಯಾಂಡ್ ಲೈವರ್ಸು, ಕಂಟ್ರೋಲರ್ಸ್ ಇರುತ್ತೆ. ಆಯಿಲ್ ಮೇಲೆ ಎಲ್ಲ ವರ್ಕ್ ಆಗೋದು. ಹೌದೌದು, ರಿಸ್ಕ್ ಫ್ರೀ ಇದೆ. ರಿಸ್ಕ್ ಫ್ರೀ ಇರುತ್ತೆ. ಆ ಪ್ಲೇಸ್ ಹಂಗಿರೋದ್ರಿಂದ ಆ ಥರ ಮಾಡಿದ್ದಾರೆ. ಕರೆಂಟ್ ಕೊಡಬೇಕು. ಈ ಜನರೇಟ್ ಆನ್ ಮಾಡಿದ್ರೆ ಮಾತ್ರ ಅದು ಆಟೋಮೇಟೆಡ್ ಆಗಿ ವರ್ಕ್ ಮಾಡೋದು. ಕರೆಂಟ್ ಪವರ್ ಬೇಕೇ ಬೇಕು ಇದಕ್ಕೆ. ಬ್ರೇಕ್ ಹಬ್ಬು ಒಳಗಡೆ ಪ್ಯಾಡ್ ಇರುತ್ತೆ ಗೊತ್ತಾ? ಬ್ರೇಕ್ ಪ್ಯಾಡ್ ಹಿಂಗೆ ಇರ್ತವೆ, ತೋರಿಸು. ಬ್ರೇಕ್ ಪ್ಯಾಡ್ ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಬ್ರೇಕ್ ಪ್ಯಾಡ್ಗಳನ್ನೆಲ್ಲ ತೆಗೆದು ನೀಟಾಗಿ ಈ ಥರ ರೆಡಿ ಮಾಡ್ತಾರೆ ನೋಡ್ರಿ. ತೇರು ಕಟ್ಟೋದೆಲ್ಲ ಈ ಥರ. ಬಾ ಹಿಂಗಿಂದ ಹೋಗೋಣ. ಆಟೋಮೇಟೆಡ್ ಈ ಥರ ತೇರ್ನ ಗಣೇಶ ಗಜಮುಖನಿಗೆ ಪ್ರಮುಖ ಮತ್ತೆ ರೈಟ್ ಆದ್ಯತೆ. ಮೊದಲ ಆದ್ಯತೆ ಗಣೇಶನಿಗೆ, ವಿಘ್ನ ವಿನಾಯಕ ಅಂತ ಅವ್ರನ್ನೇ ಫಸ್ಟ್ ಇಟ್ಟಿರ್ತಾರೆ ಎಲ್ಲದರಲ್ಲೂ. ನಮ್ಮ ಇಂಡಿಯಾದಾಗ ದೇವಸ್ಥಾನಗಳಿಗೆ ಏನು ಕಮ್ಮಿ ಇಲ್ಲ. ಬರ ಇಲ್ಲ ಏನು ಸಂಕೇತ? ಎಲ್ಲಿ ಕಾಲಿಡ್ತಿ ಅಲ್ಲಿ ಒಂದು 10 ದೇವಸ್ಥಾನ ಇರ್ತಾವೆ. ದೇವಸ್ಥಾನದೊಳಗೆ ದೇವಸ್ಥಾನ ಆ ಥರ ಅಷ್ಟು ಭಕ್ತಿ ಐತೆ, ನಂಬಿಕೆ ಜನರಿಗೆ. ಆದರೆ ಇವಾಗ ಈ ನಂಬಿಕೆನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರ. ಲಿಟ್ರಲಿ ಹೇಳ್ಬೇಕಂದ್ರೆ ಇವತ್ತಿನ ದಿನ ಭಕ್ತಿ ಅನ್ನೋದಿಲ್ಲ, ಏನಿದ್ರು ಬಿಸ್ನೆಸ್ ಆಗ್ಬಿಟ್ಟೈತೆ. ಇದನ್ನೆಲ್ಲ ಎಷ್ಟು ಡೆವಲಪ್ಮೆಂಟ್ ಮಾಡ್ಬೋದಿತ್ತು ಈ ಪ್ಲೇಸ್. ಯಾಕಂದ್ರೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ, ಕೋಟ್ಯಾಂತರ ದುಡ್ಡು ಟರ್ನ್ ಓವರ್ ಆಗ್ತಾ ಇರುತ್ತೆ.
ಈ ಥರ ಆದರೂ ಡೆವಲಪ್ಮೆಂಟ್ ಮಾಡ್ಬೋದು. ಪ್ರತಿ ಅಮಾವಾಸ್ಯೆಗೆ ಈ ಥರ ಜಾತ್ರೆ ಅವೆಲ್ಲ ಇರ್ತವೆ. ಪ್ರತಿ ಅಮಾವಾಸ್ಯೆ ಅಂತಂದಲ್ಲ ಡೈಲಿ ಇರ್ತವೆ, ಬಟ್ ಅಮಾವಾಸ್ಯೆ ದಿನ ಅಂಗಡಿಗಳು ಜಾಸ್ತಿ ಇರ್ತವೆ. ದೇವಸ್ಥಾನದೊಳಗೆ ಹೋಗಿ ಬಂದ್ಬಿಡೋಣ ಬರ್ರಿ. ಹೊರಗಡೆಯಿಂದ ದೇವಸ್ಥಾನದೊಳಗೆ ಹೋಗಿ ಬಂದ್ಬಿಡೋಣ. ಹೋಗ್ಬಾರ್ದು, ಫಸ್ಟ್ ಯಾವಾಗಲೂ First ಕಾಲು ತೊಳ್ಕೊಂಬರ್ಬೇಕು. ಹೋಗಿ ಕಾಲು ತೊಳ್ಕೊಂಬಂದು ಆಮೇಲೆ ದೇವಸ್ಥಾನದೊಳಗೆ ಹೋಗ್ಬೇಕು. ಜನರನ್ನ ಹಚ್ಕೋಬೇಕು. ಇವೆಲ್ಲ ಏನು ಇದ್ರೊಳಗೆ ಇಟ್ಟಿರೋದು? ಯಾವುದು ಮಂಡಕ್ಕಿ ಪಳಾರ. ಮಂಡಕ್ಕಿ ಪಳಾರ, ಓಕೆ ಓಕೆ. ಇಲ್ಲಿ ಅದು ಫೇಮಸ್ ಅಲ್ಲ? ಹೌದು. ಅಜ್ಜಯ್ಯನಿದ್ರಾಗ ಮಂಡಕ್ಕಿ ಪಳಾರ ಅಂದ್ರೆ ಫೇಮಸ್. ಇಲ್ಲಿ ಪೂಜೆಗೆ ಇಟ್ಕೊಂಡ್ರಿ ಅಂದ್ರೆ ಅದ್ರೊಳಗೆಲ್ಲ ಮಂಡಕ್ಕಿ, ಬೆಲ್ಲ, ಖಾರ ಅದನ್ನೆಲ್ಲ ಹಾಕಿ ಇಟ್ಟಿರ್ತಾರೆ. ಹಣ್ಣು ಕಾಯಿ ಜೊತೆಗೆ ಅದನ್ನು ಕೊಡ್ತಾರೆ. ಅದು ಈ ಕ್ಷೇತ್ರದಲ್ಲಿ ಅದು ಫೇಮಸ್. ಇದು ನೋಡಿ, ನಿಮಗೆ ತುಂಗಾಭದ್ರಾ ನದಿ ಇದು. ಇಲ್ಲಿ ನಿಮಗೆ ಅದೇ ಹೇಳಿದ್ನಲ್ಲ ನಿಮಗೆ ಅವಾಗಲೇ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅಂದು. ಈ ಹೊಳೆಯಿಂದ ಆ ಕಡೆ ಹರಿಹರ, ಹೌದು. ಹೊಳೆಯಿಂದ ಈ ಕಡೆ ರಾಣೆಬೆನ್ನೂರು. ಆಕ್ಚುಲಿ ಇದು ಇರೋದು ರಾಣೆಬೆನ್ನೂರು ಕ್ಷೇತ್ರದಲ್ಲಿ, ಇದು ರಾಣೆಬೆನ್ನೂರು ಭಾಗಕ್ಕೆ ಸೇರೋದು. ಬಟ್ ಆದರೂ ಇದರಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂತಂದರೆ, ಈ ಉಕ್ಕಡಗಾತ್ರಿ ಕ್ಷೇತ್ರ ಮಾತ್ರ ಶ್ರೀ ಕ್ಷೇತ್ರ ನಿಮಗೆ ದಾವಣಗೆರೆ ಡಿಸ್ಟಿಕ್ಕಿಗೆ ಸೇರಿದೆ. ಅದು ಹೆಂಗೆ ಏನು ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಇದೆಲ್ಲ ಕೆಲವೊಂದು ಪಾಲಿಟಿಕ್ಸ್ ಗಿಮಿಕ್ಸ್ ಇರ್ಬೋದು, ಏನನ್ನೋ ಗೊತ್ತಿಲ್ಲ. ಆಗಿಲ್ಲ. ಯಾಕಂದ್ರೆ ಜಾಸ್ತಿ ಎಲ್ಲಿ ಇನ್ಕಮ್ ಇರುತ್ತೋ ಅದನ್ನ ಜಾಸ್ತಿ ಜನ ಕಬಳಿಸ್ಕೊಳಕ್ ಟ್ರೈ ಮಾಡ್ತಾರೆ. ಸೊ ಇದನ್ನ ಹಂಗೆ ಆಗಿರ್ಬೋದು. ಅಷ್ಟೊಂದು ಇನ್ಫಾರ್ಮೇಶನ್ಗಳಿಲ್ಲ. ಸೊ ನಾನು ನಿಮಗೆ ಯಾರು ಅಧಿಕಾರಿಗಳಾಗಿದ್ರು, ಯಾರೇ ಗೌರ್ಮೆಂಟ್ ಅಧಿಕಾರಿಗಳು ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ, ಇದೊಂದು ಊರು ಯಾಕೆ ದಾವಣಗೆರೆ ಡಿಸ್ಟಿಕ್ಕಿಗೆ ಸೇರ್ತೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ನಾವು ಕಲ್ತ್ಕೊಂತೀವಿ, ನಮ್ಮ ಜೊತೆಗೆ ನಮ್ಮ ಡಿಸ್ಟಿಕ್ನವರು ಏನು ಎತ್ತ ತಿಳ್ಕೊಳ್ತೀವಿ. ಇದು ತುಂಗಭದ್ರಾ ನದಿ, ಇದು ತುಂಗಾಭದ್ರಾ. ನಮ್ಮೂರಿಗೆ ಇದೇ ನದಿಯೇ ಬರೋದು. ಭಕ್ತಾದಿಗಳು ಇಲ್ಲಿ ಬಂದು ಸ್ನಾನ ಮಾಡಿ, ಫಸ್ಟ್ ನಾವು ಯಾವತ್ತು ಬಂದ್ರೂ ಈ ಜಾಗಕ್ಕೆ ಬಂದು ಈ ತಳಗಡೆ ಬಂದು ಕಾಲು ತೊಳ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು ಪ್ರತೀತಿ. ಇದೆಲ್ಲ ಮೊದಲೆಲ್ಲ ಇರಲಿಲ್ಲ. ಇದೆಲ್ಲ ಜಾಗ ಫುಲ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಇವೆಲ್ಲ ಲಾಡ್ಜಿಂಗ್ ತರ ಮಾಡಿದಾರಲ್ಲ. ಆಮೇಲೆ ಓಡಾಡಕ್ಕೆ ಪ್ರಸಾದದ ಹಾಲು, ಅಲ್ಲಿವರೆಗೂ ನದಿ ಇತ್ತು. ಇಲ್ಲಿ ಉಳ್ಕೊಳಕ್ಕೆ ರೂಮ್ಸ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು ಪ್ರತೀತಿ ಇದೆ. ಏನಪ್ಪ ಅಂದರೆ, ನೀವು ಇಲ್ಲಿ ಬಂದು ನೀವು ಹಾಕೊಂಡಿರೋ ಬಟ್ಟೆನ ಇಲ್ಲೇ ಎಸೆದು ಹೋಗೋದು. ಆಮೇಲೆ ನೀವು ಹಾಕೊಂಡಿರೋಂಥ ಚಪ್ಪಲಿಗಳ್ನ ಇಲ್ಲೇ ಬಿಟ್ಟು ಹೋದರೆ ನಿಮ್ಮ ಪಾಪಗಳೆಲ್ಲ ಕಳೆದೋಗುತ್ತೆ ಅಂತ. ಬಟ್ ದಯವಿಟ್ಟು ಅವನ್ನೆಲ್ಲ ಎಲ್ಬೇಕು ಅಲ್ಲಿ ಬಿಡೋದಾಗಲಿ ಅದನ್ನ ಅಲ್ಲಿ ಮಾಡೋಕ್ಕೆ. ಅಲ್ಲಿ ಪ್ಲೇಸ್ ಇದೆ, ಅವರು ಪರ್ಟಿಕ್ಯುಲರ್ ಅಲ್ಲೇ ಬಿಡಬೇಕು, ಅಲ್ಲೇ ಹಾಕ್ಬೇಕು ಬಟ್ಟಿನ. ಆದರೆ ಇಲ್ಲಿ ನೋಡ್ಬೋದು ನೀವು ಬಟ್ಟೆ ಎಲ್ಲ ಹೆಂಗೆ ಹೊಸ್ತಾರೆ ಇಲ್ಲಿ. ದಯವಿಟ್ಟು ನೋಡ್ರಿ ಎಷ್ಟು ಗಲೀಜು ಮಾಡಿದ್ದಾರೆ. ಇದ್ರ ತಳಗಿರೋರೆಲ್ಲ ನಮ್ಮೂರು ಜನಸಂಖ್ಯೆ ಜಾಸ್ತಿ, ಆದರೆ ಕೊಳಕ್ಕೆ ಹಂಗೆ ಜನಸಂಖ್ಯೆ ಜಾಸ್ತಿ. ಎಂಜಾಯ್ ಮಾಡಬೇಡಿ ಅಂತ ನಾವೇನು ಹೇಳಲ್ಲ. ಬಟ್ ಅದ್ರ ತಕ್ಕಂಗೆ ಸ್ವಲ್ಪ ನೀಟ್ನೆಸ್, ಸ್ವಚ್ಛತೆ ಅನ್ನೋದನ್ನ ಕಾಪಾಡ್ತಾ ಬಂದರೆ ಮುಂದಿನ ನೆಕ್ಸ್ಟ್ ಜನ್ರೇಷನ್ನಿಗೂ ಸ್ವಲ್ಪ ಕೊಡೋಣ. ಬರೀ ನಾವು ಯೂಸ್ ಮಾಡೋದಾಗಲಿ, ನಾವು ಎಂಜಾಯ್ಮೆಂಟ್ ಮಾಡೋದಾಗಲಿ, ಮತ್ತು ಯಾಕೆ ಇನ್ನೊಂದು ಜನ್ರೇಷನ್ ಅದನ್ನು ನಾವು ಸೃಷ್ಟಿ ಮಾಡಬೇಕಲ್ವ. ಅವರಿಗೂ ಕೊಟ್ಟರೆ ಅವರು ಚೆನ್ನಾಗಿರ್ತಾರೆ ನಮ್ಮ ಥರನೇ. ಅವರಿಗೆ ಅದೇನಂತಾರಲ್ಲ, ನಾವು ತಿಂದು ಖಾಲಿ ಚಿಪ್ ಕೊಡೋಕ್ಕಾಗತ್ತಾ? ನೋಡ್ರಿ ಇಲ್ಲೆಲ್ಲ ಬಟ್ಟೆ ಹಾಕೊಂಡಿರೋವೆಲ್ಲ ಇಲ್ಲೆಲ್ಲ ಬಿಟ್ಟು ಹೋಗಾರೆ. ಈ ಥರ ಎಲ್ಲ ಬಿಡಬಾರ್ದು. ಬರೀ ಆ ಕಡೆ ದಂಡಿಗೆ ಹೋಗೋಣ. ಇನ್ನು ಇದು ನಾವು ಇಲ್ಲಿ ತೋರಿಸ್ತಾ ಇರೋದು ಬರೀ 10% ಜನಗಳು ಮಾತ್ರ. ಬೆಳಗ್ಗೆ ಎಲ್ಲ ಬಂದು ಮಾಡಿಕೊಂಡು ಹೋಗಿರ್ತಾರೆ. ನೋಡ್ರಿ ಬಟ್ಟೆಗಳು, ಚಪ್ಪಲಿಗಳು ಎಲ್ಲ ಇಲ್ಲೆಲ್ಲ ಎಷ್ಟು ಹೋಗ್ತಾರೆ. ಈ ಥರ ಗಲೀಜು ಮಾಡ್ಬೋದು. ಏನಂದರೆ ಪವಿತ್ರತೆ ಅನ್ನೋದು ನಮ್ಮ ಮನಸ್ಸಿನೊಳಗಿರ್ತೈತಿ. ಅದನ್ನು ಕ್ಲೀನ್ ಮಾಡ್ಕೊಳ್ರಿ ಫಸ್ಟ್. ಹಿಂಗೆ ಬಟ್ಟೆ ಹಸೋದು, ಬಟ್ಟೆ ಬಿಟ್ಟು ಹೋದರೆ ಅಥವಾ ಚಪ್ಪಲಿ ಬಿಟ್ಟು ಹೋದರೆ ನಾವು ಕ್ಲೀನ್ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು. ನಾವು ಮನಸ್ಸಿನೊಳಗೆ ನಾವು ಚೇಂಜ್ ಆಗ್ಬೇಕು, ಅದು ಪರಿವರ್ತನೆ. ಗಾಳಿ ಸಾಕ್ತಾರೆ. ಇಲ್ಲಿ ನೋಡ್ರಿ ಗಾಳಿ ಸೋಂಕಿರ್ತೈತಿ ಅಂತಾರಲ್ಲ, ಅದನ್ನೆಲ್ಲ ಇಲ್ಲಿ ಬಿಡಿಸ್ತಾರೆ. ಬಿಡಿಸೋದು ಇಲ್ಲಿಂದ ದೇವಸ್ಥಾನದಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಪ್ರತಿನಿತ್ಯ ಅಜ್ಜಯ್ಯನ ನೋಡ್ಕೊಂತ ಇಲ್ಲಿ ಸ್ನಾನ ಮಾಡಿದ್ಮೇಲೆ ಅವರ ನಡವಳಿಕೆನೇ ಚೇಂಜ್ ಆಗ್ಬಿಡ್ತಾವೆ. ಹೌದು, ಎಲ್ಲ ಗೊತ್ತಾಕತ್ತೆ ಅಂತ ಹೇಳ್ತಾರೆ. ಇದು ಅದೇ ಜಾಗ, ಇದು ಗಾಳಿ ಬಿಡಿಸೋದಂತ. ನಾಸ್ತಿಕರು ಇದನ್ನು ನಂಬಲ್ಲ, ಆಸ್ತಿಕರು ಇದನ್ನು ಬಿಡಲ್ಲ. ಒಂದೊಂಥರ ಟಾಪಿಕ್, ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾರ ಬಗ್ಗೆ. ನಂಬೋದು, ಇಲ್ಲ ಅಂದರೆ ಬಿಡ್ಬೋದು, ಅದ್ರದ್ದೇನಿಲ್ಲ. ಬಟ್ ಈ ಕ್ಷೇತ್ರದ ಮಹಿಮೆ ಹಂಗಿದೆ, ಅದನ್ನೇ ತೋರಿಸ್ಬೇಕಾಗತ್ತೆ ನಾವು. ಅಲ್ಲಿ ನೋಡಲ್ಲ ರೀ ದೇವ್ರು ಬಂದೈತಿ, ಕಲ್ಲು ಒರೆಸ್ಕೊಂಡ್ರು ಸರ್. ಅವರ ನಂಬಿಕೆಗೆ ಅರ್ಟ್ ಮಾಡೋದು ಬೇಡ. ಬನ್ನಿ ಒಳಗಡೆ ಪ್ರಶ್ನೆ ಮಾಡೋಕ್ಕೆ. ನೋಡ್ರಿ ಈ ಥರ ಇದನ್ನು ಮಾಡ್ತಾರೆ ದೇವ್ರು ಬಂದವರಿಗೆ. ಕಾಲು ತೊಗೊಂಬ ಅಲ್ಲಿ ಹೋಗಿ ಕಾಲು ತೊಗೊಳ್ಳಿಲ್ಲ, ಹಂಗೆ ಬಂದ್ವಿ ನಾವು. ಸೊ ತಗೊಂಡು ಇಲ್ಲಿಗೆ ಬಂದ್ರೂ ಕಾಲು ತೊಗೊಳ್ಳಿಲ್ಲ, ಹಂಗೆ ಬಂದ್ವಿ ನಾವು. ಇವಾಗ ಅಮಾವಾಸ್ಯೆ ದಿನ ಹಿಂಗೆ ಇರ್ತೈತಿ, ಮಿಕ್ಕಿದ ದಿನ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಮೇಂಟೆನೆನ್ಸ್ ಇದೆ, ಪರವಾಗಿಲ್ಲ. ಈ ಸತಿ ಎಲ್ಲ ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಆಗಿದೆ. ಬರೀ ಕಾಲು ತೊಗೊಂಡು ಹೋಗ್ಬಿಡೋಣ. ಇಷ್ಟೇ ಒಂದು
ನಮ್ಮ ಊರಿಗೆ ಬರೋಂಥ ಹೊಳೆಗಳು ಎಷ್ಟೊಂದು ಪವಿತ್ರ ಕ್ಷೇತ್ರಗಳನ್ನ ದಾಟ್ಕೊಂಡು ಬಂದಿರ್ತವೆ. ಅದು ಕೂಡಲ ಸಂಗಮ ಆಗಲಿ, ಈ ತರ ಜಾಗಗಳಿಗೆಲ್ಲ ಯಾರಿಗೆ ತುಂಬಾ ನಂಬಿಕೆ ಇರ್ತೈತಿ ಅವ್ರು ಜಾಸ್ತಿ ಬರ್ತಾರೆ. ಸುಮ್ಮನೆ ಪ್ಲೇಸ್ ವಿಸಿಟರ್ಸ್ ಯಾರು ಬರಕ್ ಹೋಗಲ್ಲ. ಯಾಕಂದ್ರೆ ಇದು ವಿಸಿಟಿಂಗ್ ಪ್ಲೇಸ್ ಅಲ್ವೇ ಅಲ್ಲ. ಇದು ಹೇಳ್ಬೇಕಂದ್ರೆ ಏನಪ್ಪ ಅಂದ್ರೆ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಐತೆ, ಭಕ್ತಿಯಿಂದ ಕೈ ಮುಗಿತೀವಿ ಅನ್ನೋರು ಬರ್ಬೋದು. ಇದು ಮಹಾದ್ವಾರ. ಇದು ಈ ಕಡೆಯಿಂದಾನೆ ಎಂಟ್ರಿ ಇದೆ. ಈ ಕಡೆ ಶ್ರೀ ಕರಿ ಬಸವೇಶ್ವರ ಗದ್ದಿಗೆ ಅಂತ ಇನ್ನೊಂದು ಎಂಟ್ರಿ ಇದೆ, ಆ ಕಡೆಯಿಂದ ಇಲ್ಲ, ಇಲ್ಲಿಂದ ನಾವು ಮೇನ್ ಎಂಟ್ರಿ ಇದೆ. ಮೇನ್ ಎಂಟ್ರಿ ಅಲ್ಲಿಂದನೂ ಒಂದಿದೆ, ಆ ಕಡೆಯಿಂದನೂ ಒಂದು. ಅಲ್ಲಿ ಆ ಕಡೆ ಕಲ್ಯಾಣ ಮಂಟಪದಿಂದ ಅಲ್ಲ, ಕಲ್ಯಾಣ ಮಂಟಪ ಸೈಡಿಂದ ಅಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಬ್ಯಾಕ್ ಆ ಕಡೆಯಿಂದ ತೋರ್ಸಂಬ. ನೋಡ್ರಿ ಇಲ್ಲೆಲ್ಲ ಏನ್ ಮಾಡ್ತಾರಂದ್ರೆ ಭಕ್ತಾದಿಗಳು ಸ್ಲಿಪ್ಪರ್ಸ್ಗಳನ್ನ ಇಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅವರ ಪಾಪ ಕಳ್ಕೊಂತೀವಿ ಅನ್ಕೊಂಬಿಟ್ಟಿರ್ತಾರೆ ಅವರು. ಇಲ್ಲಿ ಚಪ್ಪಲಿ ಬಿಟ್ಟು ಮತ್ತೆ ಪಾಪದ ಕೆಲಸ ಮಾಡೋದು. ಅಲ್ಲಿಗೆ ಏನು ಹಾಕತ್ತೆ, ಇಲ್ಲಿ ಬಿಟ್ಟಾಗಿದೆ ಮತ್ತೆ ವಾಪಸ್ ಬಂದು ಡಬಲ್ ಹಾಕತ್ತದು. ಹಂಗೆ ದೇವರು ಪಾಪ ಕಳಿತಾನೆ. ನೀವು ಪಾಪ ಮಾಡಿದ್ರೆ ಡಬಲ್ ಮಾಡ್ತಾನೆ, ಅದನ್ನು ಕೌಂಟ್ ಡಬಲ್ ಆಗ್ತಾ ಹೋಗತ್ತೆ. ನೋಡ್ರಿ, ಒಂದು ಪಾಪ ಮಾಡಬಾರ್ದು. ಪಾಪ ಮಾಡಿದ್ಮೇಲೆ ಪಾಪ ಕಳ್ಕೊಂಡು ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಆದರೆ ಇಲ್ಲಿ ಚಪ್ಪಲಿ ಬಿಟ್ಟು ಹೋಗಿ ಇಲ್ಲಿ ಗಲೀಜು ಮಾಡಿ. ಗುರು ಕರಿ ಬಸವೇಶ್ವರ ಗದ್ದಿಗೆ ಆ ಕಡೆಗೆ ಹೋಗೋಣ ಅಂತ. ಇದೆಲ್ಲ ಮೇನ್ ಎಂಟ್ರೆನ್ಸ್. ಈ ಕಡೆ ರೈಟ್ ಸೈಡ್ ಇಲ್ಲಿ ಐತಲ್ಲ, ಇದು ಮೇನ್ ಎಂಟ್ರಿ. ಇಲ್ಲಿ ಹೊಸದಾಗಿ ಕಟ್ತಾ ಇದಾರೆ ನೋಡ್ರಿ. ಈ ಕಡೆಯಿಂದ ಮೇನ್ ಎಂಟ್ರಿ. ಇವಾಗ ಎಂಟ್ರಿ ಅಲ್ಲಿ ಹತ್ರ ಹೋಗಂಬ, ಆ ಸೈಡ್ ಹೋಗಂಬ. ಹಾಂ, ಹಿಂಗಿಂದ ಬರಂಬ. ಇಲ್ಲೇ ಸಾಕು, ಇಷ್ಟೇ ಸಾಕು. ನೋಡ್ರಿ, ಮೇನ್ ಎಂಟ್ರೆನ್ಸ್ ಇದೆ. ಇವಾಗ ಹೊಸ ಕಟ್ತಾ ಇದ್ದಾರೆ ಇದನ್ನ. ಇದು ಅರ್ಧ ಆಗಿದೆ ಇನ್ನ, ನನಗನ್ಸೋದು. ಇನ್ನೂ ಫುಲ್ ಆಗ್ಬೋದು. ಇದು ಗೋಪುರ ಲೆವೆಲಿಗೆ ಆಗುತ್ತೆ. ಇದು ಗೋಪುರ ಥರ ಮಾಡ್ತಾರೆ. ನೈಸ್ ಮಾಡಿ ಪಾಲಿಶ್ ಮಾಡಿ ಕೆಲಸ ಸಿಕ್ಕಾಬಿಟ್ಟೆ ಇದೆ. ಬರೀ ಇನ್ನೂ ಕಂಬಗಳು ನೆಟ್ಟಿದ್ದಾರೆ. ಅದ್ರ ಸುತ್ತ ಡಿಸೈನ್ ಎಲ್ಲ ಮಾಡಿಲ್ಲ ಅಲ್ಲಿ ಮೇಲೆ. ಹೌದಿಲ್ಲ? ಮೋಸ್ಟ್ಲಿ ಅಲ್ಲಿ ಡಿಸೈನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಬಂದ್ರಂತೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಏನಾಗಲ್ಲ, ಇರಲಿ ಬಾ, ಸಾಕು. ಶಿವರಾತ್ರಿ ದಿವಸ ರಶೀದಿ ಕೊಡುವ ಸ್ಥಳ ನೋಡ್ರಿ. ಪಕ್ಕ ಶಿವನ ಭಕ್ತ ಅಂದ್ರೆ ಯಾವ ಇವತ್ತು ಕರೆಕ್ಟಾಗಿ ನೀಟಾಗಿ ಹಚ್ಚಿ ಅಂತೀವಪ್ಪ ನಾವು. ಹಂಗೇನು VIP ದರ್ಶನ ಎಲ್ಲ ಇರ್ತೈತೆ ಇಲ್ಲಿ. ಏನಂದ್ರೆ ಬಿಸ್ನೆಸ್. ಉಪೇಂದ್ರ ಮುಕಂದ ಮುರಾರಿ ಒಳಗೆ ಹೇಳ್ಯಾನಲ್ಲ, ದೇವರ ಸೇವಕರಂತಾರೆ. ಸೇವಕರಲ್ಲ ಇದೆಲ್ಲ, ಲೈಕ್ ಬಿಸ್ನೆಸ್. ದೇವ್ರ ಸೇವೆ ಅಲ್ಲ, ಅದು ಬಿಸ್ನೆಸ್ ಆಗ್ಬಿಡುತ್ತೆ. ನೋಡಿ, VIP ಎಂಟ್ರಿ, ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ರೆ ನಿಮ್ಗೆ ಡೈರೆಕ್ಟ್ ದೇವ್ರ ದರ್ಶನ ಕೊಡ್ತಾರೆ. ಇನ್ನೂ ಜಾಸ್ತಿ ಕೂಡ ದೇವ್ರನ್ನೇ ಮನೆಗೆ ತರ್ತಾರೆ. ಏನು ಸಂಕೇತ? ಇಲ್ಲಿ ಸಿಕ್ಕಾಪಟ್ಟೆ ಜನಗಳು ಬರ್ತಾರೆ. ಹಂಗಾಗಿ ಈ ಥರ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಇವಾಗ ನಾವು ಬಂದಾಗ ರಶ್ ಇಲ್ಲ. ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿದ್ದೀವಿ ನಾವು. ಆಲ್ರೆಡಿ ಆಲ್ಮೋಸ್ಟ್ 90% ಆಫ್ ದ ಜನ ಹೋಗಿದ್ದಾರೆ. ನಾವು ಅವಾಗ ಬಂದಿದ್ದೀವಿ, ನಮ್ಮ ಪುಣ್ಯ ಚಲೋ ಐತಿ. ರಶ್ ಬಂದಿದ್ರೆ ಅಪ್ಪ ನೂಗ್ಲಿ, ಇಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಒಂದೊಂದು ಟೈಮ್ ಯಾವಾಗಾದ್ರು ದೊಡ್ಡ ಅಮಾವಾಸ್ಯೆ ಇದ್ದಾಗ ಬರ್ತೀವಿ, ಅವಾಗ ತೋರಿಸ್ತೀವಿ ಇನ್ನೊಂದ್ಸತಿ. ಇವಾಗ ದರ್ಶನ ಮುಗಿಸ್ಕೊಂಡು ಹೊರ ಬಂದ್ವಿ. ಒಳಗಡೆ ನಮಗೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ. ಹಾಗಾಗಿ ನಾವು ಕ್ಯಾಮ್ರಾನಲ್ಲಿ ಆಫ್ ಮಾಡಿದ್ವಿ. ಕ್ಯಾಮ್ರಾ ಯೂಸ್ ಮಾಡಿದ್ರೆ ಈಗ 5,000 ರೂಪಾಯಿ ದಂಡ ಅಂತಿತ್ತು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಕ್ತಿಯಿಂದ ಇರಬೇಕು ಹೊರತು ಸುಮ್ಮನೆ ನಾಟಕೀಯವಾಗಿ ನಾವು ಒಂದು ವೀಡಿಯೋಗೋಸ್ಕರ ಅಲ್ಲಿ ಹೋದರೆ ಚೆನ್ನಾಗಿರಲ್ಲ. ಅದನ್ನು ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಜ್ಜಯ್ಯ ಅವರು ಇಲ್ಲಿಂದ ಕಾಣ್ತಾರೆ ನೋಡ್ರಿ. ನೋಡಿ, ಇನ್ಮೇಲೆ ಡೈಲಿ ವ್ಲಾಗ್ಸ್ ಇದೇ ಥರ ಇದ್ದೇ ಇರುತ್ತೆ ನಿಮಗೆ. ರೆಗ್ಯುಲರ್ ಆಗಿ ಒಂದಲ್ಲ ಒಂದು ಪ್ಲೇಸ್ ಬಗ್ಗೆ ನಿಮಗೆ, ಬರೀ ಕ್ಷೇತ್ರದ ಬಗ್ಗೆ ಅಂತಂದಲ್ಲ, ಈ ಥರ ದೇವಸ್ಥಾನಗಳು ಅಂತಂದೇ ಅಲ್ಲ, ನಮ್ಮ ಊರ ಸುತ್ತಮುತ್ತಲಿನ ಜಾಗಗಳು, ಯಾವ ಜಾಗಗಳು ಅದ್ಭುತವಾಗಿದ್ದಾವೆ. ಫೋಟೋಶೂಟ್ಗೆ ಮಾಡಿಸಿದಂಥ ಜಾಗಗಳಿದಾವೆ. ಕೆಲವೊಂದಿಷ್ಟು ಬೈಕ್ ಆಫ್-ರೋಡಿಂಗ್ ಬೈಕ್ಗಳಿಗೆ ಮಾಡಿಸಿದಂಥ ಜಾಗಗಳಿದಾವೆ. ಅವೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀವಿ. ಡೈಲಿ ವ್ಲಾಗಲ್ಲಿ ಇದ್ದೇ ಇರುತ್ತೆ ಇದು. ಆಲ್ಮೋಸ್ಟ್ ಹಾವೇರಿ ಡಿಸ್ಟ್ರಿಕ್ಟಲ್ಲಿರೋ ಆಲ್ ರೌಂಡ್ ಎಲ್ಲ ಥರದ ಪ್ಲೇಸಸ್ಗಳಾಗಲಿ ಪ್ರತಿಯೊಂದು ಜಾಗಗಳಲ್ಲಿ ತೋರಿಸುವಂಥ ಪ್ರಯತ್ನಗಳು ನಾವು ಇನ್ಮೇಲೆ ಡೈಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಇವತ್ತೇನು ವೀಡಿಯೋ ಮಾಡಿದ್ವಲ್ಲ, ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಅಂದ್ಕೊಂಡು ವೀಡಿಯೋ ಮಾಡಿದ್ವಿ. ಅಮಾವಾಸ್ಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನದಿಂದ. 2 ಗಂಟೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ. ಆದರೆ ಆ್ಯಕ್ಚುಲಿ ಮೇನ್ ಅಮಾವಾಸ್ಯೆ ಇರೋದು ನಾಳೆ ಬೆಳಗ್ಗೆ. ಇವಾಗೇನು ಜನ ಇದ್ರಲ್ಲ, ಇದು ಕೇವಲ 5% ಅಂತ ಫೀಲ್ ಆಗುತ್ತೆ ನಿಮಗೆ. ನಾಳೆ ಏನಾದ್ರು ಬಂದುಬಿಟ್ರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಸಂಜೆ ತೇರೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನಾಳೆ ಮಾತ್ರ. ಇವತ್ತೇನು ಜನಗಳು ನೋಡಿರಲ್ಲ, ಇದು ಏನು ಅಲ್ಲೆಲ್ಲ ನೀವು ಎಕ್ಸ್ಪೆಕ್ಟೇಷನು ಮಾಡೋಕ್ಕಲ್ಲ, ಅಷ್ಟು ಜನ ಇರ್ತಾರೆ. ಆಮೇಲೆ ನಾಳೆ ದಿನ ತುಂಬ ವ್ಯಾಪಾರ ಆಗುತ್ತೆ ಅಲ್ಲಿ. ಮೇನ್ ಏನಪ್ಪ ಅಂದರೆ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕಾಗಿರೋದು ಏನಕ್ಕಪ್ಪ ಅಂದರೆ ಈ ಕ್ಷೇತ್ರದ ಜೊತೆ ಇಲ್ಲಿರೋಂಥ ಜನಗಳು ಕೂಡ ಅಭಿವೃದ್ಧಿ ಆಗ್ತಾರೆ. ಎಷ್ಟೋ ಕುಟುಂಬಗಳು ಅದರಿಂದ ಜೀವನ ನಡೆಸ್ತವೆ. ಎಷ್ಟು ಜನ ಇಲ್ಲಿ ಭಾಗವಹಿಸ್ತಾರೋ ಅಷ್ಟು ಜನರಿಗೆ, ಇಲ್ಲಿರೋಂಥವರಿಗೆ ವ್ಯಾಪಾರ ಆಗುತ್ತೆ. ಅವರು ಜೀವನದಲ್ಲಿ ಉದ್ಧಾರ ಆಗ್ತಾ ಹೋಗ್ತಾರೆ.
ಈಗ ನೀವು ಇಲ್ಲಿ ಬಂದು ಒಂದು ಅಂಗಡಿ ಹಾಕ್ತೀರಾ ಅಂದ್ಕೊಳ್ಳಿ, ಯಾರು ಕೇಳಲ್ಲ, ನೀವು ಯಾವ ಊರವರು ಏನು ಕೇಳೋಕೆ ಹೋಗಲ್ಲ. ಯಾಕಂದರೆ ನೀವು ಇಲ್ಲಿ ರೋಡಲ್ಲಿ ಫುಟ್ಪಾತಲ್ಲಿ ಅಂಗಡಿ ಹಾಕ್ಕೊಂತೀರ, ನಿಮ್ಮ ಪಡೆ ನೀವು ಜೀವನ ಮಾಡ್ತೀರಾ, ನಿಮ್ಮ ಪಡೆ ನೀವು ದುಡ್ಕೊಂತೀರಾ, ಹೋಗ್ತೀರಾ. ಅಂದರೆ ಈ ಥರ ನಿಮ್ಮ ಜೀವನ ನೀವು ಸಾಗಿಸ್ಕೊಬೋದು. ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ನೋಡಿದ್ರಲ್ಲ, ಉಕ್ಕಡಗತ್ರಿಯ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀವಿ. ಈ ಕ್ಷೇತ್ರದ ಮಹಿಮೆ ಎಷ್ಟು ಹೇಳಿದ್ರೆ ಕಡಿಮೆ ಇದೆ. ನಾಳೆ ಅಮಾವಾಸ್ಯೆ ಇರುತ್ತೆ, ಅಮಾವಾಸ್ಯೆ ದಿನ ನೀವು ಒಂದಿನ ವಿಸಿಟ್ ಮಾಡಿ ನೋಡಿ, ನಿಮಗೆ ಮೈ ರೋಮಾಂಚನಗೊಳ್ಳುತ್ತೆ. ಆ ಥರ ಅಂತ ಒಂದು ಸನ್ನಿವೇಶಗಳು ಎಲ್ಲ ಇಲ್ಲಿ ನಡೆಯೋಂಥ ಪವಾಡಗಳೆಲ್ಲ ನಡೆದು ಹೋಗ್ತವೆ ಇಲ್ಲಿ. ಅಂದರೆ ಆ ಥರ ಇಲ್ಲಿ ಜನಗಳು ಹೇಳ್ತಾರೆ. ಇದು ನೀವು ನಾಸ್ತಿಕರಾಗಿದ್ದರೆ ಮೂಢನಂಬಿಕೆ ಅಂತೀರಾ, ಅಥವಾ ದೇವ್ರ ಮೇಲೆ ನಂಬಿಕೆ ಇದ್ದರೆ ಇದನ್ನು ನಂಬ್ತೀರಾ. ಇದನ್ನು ನಂಬೋದು ಬಿಡೋದು ನಿಮ್ಮ ಆಗಿಬಿಟ್ಟಿದ್ದು. ಸೊ ನಮಗೆ ನಿಮ್ಮ ಈ ಕ್ಷೇತ್ರದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಪ್ರಯತ್ನವನ್ನು ನಾವು ಪಟ್ಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು. ಶುಭ ದಿನ.